ಇನ್ನು ಆರ್ಎಸ್ಎಸ್ ಬಗ್ಗೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಟೀಕೆ ವಿಚಾರ. ಪ್ರಿಯಾಂಕ್ರನ್ನ 15 ದಿನ ಬಿಟ್ಟು ನಿಮಾನ್ಸ್ಗೆ ಸೇರಿಸಬೇಕು, ತಲೆ ಸರಿಯಾಗಿದೆಯೋ ಇಲ್ವೋ ನೋಡಬೇಕು ಅಂತ ಕೊಪ್ಪಳದಲ್ಲಿ ಶಾಸಕ ಜನಾರ್ದನ ರೆಡ್ಡಿಯವರು ಕೂಡ ಪ್ರಿಯಾಂಕ್ ಖರ್ಗೆ ಅವರ ವಿರುದ್ಧ ಕಿಡಿಕಾರಿದ್ದಾರೆ. ಸಂಚಲನ ಮಾಡಬೇಕಾದ್ರೂ ನನ್ನ ಅನುಮತಿ ಬೇಕು ಅಂತ ಹೇಳ್ತಾರೆ ಸರ್. ನೋಡಿ, ಪ್ರಿಯಾಂಕ ಖರ್ಗೆ ಅವರು ಒಬ್ಬ ಗೃಹ ಮಂತ್ರಿಯಾಗಿ ಕೆಲಸ ಮಾಡೋದನ್ನು ಚೆನ್ನಾಗಿ ಮಾಡೋದನ್ನು ಬಿಟ್ಟು ದಿನ ಬೆಳಗ್ಗೆ ಆದರೆ RSS ಬಗ್ಗೆ ಮಾತಾಡೋದ್ರ ಮೂಲಕ ಸುದ್ದಿಯಲ್ಲಿ ನಾನು ಇರಬೇಕು ಅನ್ನೋಂಥ ಒಂದು ಚಟ ಬಿಟ್ಟರೆ ಅವರಿಗೆ DK ಶಿವಕುಮಾರ್ ಅವರು ಏಕಾಏಕಿ ಅವರಿಗೆ ಗೃಹ ಮಂತ್ರಿಯನ್ನು ಕೊಟ್ಬಿಟ್ಟಿದ್ದಾರೆ. ತುಂಬ ಜವಾಬ್ದಾರಿಯುತ ಮಂತ್ರಿ ಸ್ಥಾನ ಅದು. ಸ್ವಲ್ಪ ನಾನೇನಂತಂದರೆ ಅವರಿಗೆ ಒಂದು 15 ದಿನ ಬಿಡುವನ್ನು ಕೊಟ್ಟು ನಮ್ಮ ಬೆಂಗಳೂರಲ್ಲಿ ನಿಮ್ಮೆನ್ಸ್ ಹಾಸ್ಪಿಟಲ್ನಲ್ಲಿ ಪ್ರಿಯಾಂಕ ಖರ್ಗೆ ಅವ್ರನ್ನ ಅಡ್ಮಿಟ್ ಮಾಡಿಸಿ ಅವ್ರಿಗೇನಾದರೂ ತಲೆ ಸರಿಯಾಗಿದೆನಾ ಇಲ್ಲನ ಅನ್ನೋದನ್ನು ನೋಡಿದ್ರೆ ಗೊತ್ತಾಗುತ್ತೆ. ರಾಜಕಾರಣಿಗಳು ಈ ದೇಶವನ್ನು ಆಡಳಿತ ಮಾಡಿರೋರಿಂದ ಹಿಡಿದು RSSನ ಅಲುಗಾಡಿಸೋದಕ್ಕೆ ಯಾರ ಕೈಲಾಗಲಿಲ್ಲ. ಈ ಪ್ರಿಯಾಂಕ ಖರ್ಗೆ ಕೈಲಿ ಏನಾಗುತ್ತೆ ಹೇಳಿ. ಸೊ ಏನೂ ಆಗಲ್ಲ ಅಂತಂತೂ ಗೊತ್ತಿದ್ದು ಕೂಡ ಒಬ್ಬ ಹುಚ್ಚಿನ ರೀತಿಯಲ್ಲಿ ಮಾತಾಡ್ತೇನೆ ಅಂತಂದರೆ ನಾವು ಇದಕ್ಕೇನು ಹೇಳಬೇಕು? ಪಥಸಂಚಲನ ಮಾಡಬೇಕು. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಪ್ರಮೋದ್ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಮೋದ್, ಗೃಹ ಸಚಿವರಾದಾಗಿನಿಂದಲೂ ಕೂಡ ಯಾವ ರೀತಿಯಾಗಿ ಪ್ರಿಯಾಂಕ್ ಖರ್ಗೆ ಅವರು RSS ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಕಠಿಣ ನಿರ್ಧಾರಗಳನ್ನು ತೆಗೆದುಕೊಳ್ತಿದ್ದಾರೆ, ಅದನ್ನು ಪ್ರಕಟಿಸುತ್ತಿದ್ದಾರೆ ಅನ್ನೋದನ್ನು ಕೂಡ ಗಮನಿಸ್ತಾ ಇದ್ದೀವಿ. ಇದೀಗ ಬಿಜೆಪಿ ನಾಯಕರು ಅವರ ನಿರ್ಧಾರ ಮತ್ತು ನಡೆಯನ್ನು ತೀವ್ರವಾಗಿ ಖಂಡಿಸಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಪಥಸಂಚಲನಕ್ಕೂ ಕೂಡ ಪರ್ಮಿಷನ್ ಬೇಕು ಎಂಬ ಪ್ರಿಯಾಂಕ್ ಖರ್ಗೆ ಅವರ ಮಾತಿರಬಹುದು ಅಥವಾ ನಿರ್ಧಾರಗಳಿರಬಹುದು, ಯಾವ ರೀತಿ ತಿರುವನ್ನು ಪಡಿಬಹುದು ಮುಂದಿನ ದಿನಗಳಲ್ಲಿ ಅಂತ ಹೇಳಿ. ಸಹಜವಾಗಿ ಈ ಒಂದು ರಾಜಕೀಯ ಚರ್ಚೆಗಳಿಗೆ ಇದು ಕಾರಣವಾಗ್ತಾ ಇದೆ. ಅಫ್ಕೋರ್ಸ್ ಈಗಾಗಲೇ ನಿರಂತರವಾಗಿ ಪ್ರಿಯಾಂಕ ಖರ್ಗೆ ಅವರು RSSನ ಕೆಲವೊಂದಿಷ್ಟು ನಿಲುವುಗಳನ್ನು ಜೊತೆಗೆ ಸಂಘಟನಾತ್ಮಕ ವಿಚಾರವನ್ನು ಕೂಡ ಪ್ರಶ್ನೆ ಮಾಡಿದ್ದಾರೆ. ಇಷ್ಟು ದಿನ BJP ನಾಯಕರು ಒಂದು ಅಂತರವನ್ನು ಕಾಯ್ದುಕೊಳ್ತಾ ಇದ್ರು, ಒಂದು ಅಂತರವನ್ನು ಅವರು ಕೂಡ ಮೇಂಟೈನ್ ಮಾಡ್ತಾ ಇದ್ರು. ಕಾರಣ ಇಷ್ಟೇ, ಪ್ರತಿನಿತ್ಯ ಪೊಲಿಟಿಕಲಿ ಮಾತಾಡೋದ್ರಿಂದ ಪೊಲಿಟಿಕಲಿ ಇನ್ನಷ್ಟು ವಿವಾದಕ್ಕೆ ಕಾರಣ ಏನಾಗ್ತಾ ಇದೆ, ಅದು ಇನ್ನಷ್ಟು ತಾರಕಕ್ಕೆ ಹೋಗುತ್ತೆ, ಅದರಿಂದ ಯಾವುದೇ ರೀತಿಯಂಥ ಪ್ರಯೋಜನ ಆಗಲ್ಲ. ಜೊತೆಗೆ ಪ್ರಿಯಾಂಕ ಖರ್ಗೆ ಮತ್ತು ಕಾಂಗ್ರೆಸ್ನ ಒಂದು ನರೇಟಿವ್ಗೆ ನಾವು ಅದಕ್ಕೆ ರಿಯಾಕ್ಟ್ ಮಾಡಿದಂತೆ ಆಗುತ್ತೆ ಅನ್ನುವಂಥ ಕಾರಣಕ್ಕೋಸ್ಕರ BJPಯ ನಾಯಕರು ಕೂಡ ಒಂದು ಅಂತರವನ್ನು ಕಾಯ್ದುಕೊಳ್ತಾ ಇದ್ರು. ಆದರೆ ಸರಣಿಯಾಗಿ ನಿರಂತರವಾಗಿ ಗೃಹ ಸಚಿವರು ಕೂಡ RSS ವಿಚಾರವನ್ನು ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಹೀಗಾಗಿ BJP ನಾಯಕರು ಕೂಡ ಈಗ ಅದಕ್ಕೆ ಪ್ರತಿಕ್ರಿಯೆಯನ್ನು ಕೊಡೋದಕ್ಕೆ, ತಿರುಗೇಟನ್ನು ಕೊಡೋದಕ್ಕೆ ಮುಂದಾಗ್ತಾ ಇದ್ದಾರೆ. BJP ನಾಯಕರು ಹೇಳ್ತಾ ಇರುವಂಥದ್ದು ಅಂದರೆ ರಾಜ್ಯದಲ್ಲಿ ಹಲವಾರು ವಿಚಾರಗಳಿವೆ, ಹಲವಾರು ಚರ್ಚೆಗಳಾಗ್ತಾ ಇದೆ, ಬೇರೆ ಬೇರೆ ಸಮಸ್ಯೆಗಳಿದೆ. ಅದನ್ನು ಬಿಟ್ಟು ಪ್ರತಿನಿತ್ಯವೂ ಕೂಡ RSSನ ಯಾಕೆ ಕರೆ ತರ್ತೀರಿ, ಇದರಲ್ಲಾಗಿರುವಂಥ ಬೆಳವಣಿಗೆಗಳಿಗೂ ಅದಕ್ಕೂ ಏನು ಸಂಬಂಧ ಅನ್ನೋಂಥ ಪ್ರಶ್ನೆಯನ್ನು ಕೂಡ ಆಗ್ತಿದ್ದಾರೆ. ಹೀಗಾಗಿ ಎಲ್ಲ ಬೆಳವಣಿಗೆಗಳಿಗೆ ಸಂಬಂಧಪಟ್ಟಂತೆ ನೋಡ್ತಾ ಇದ್ದಾರೆ BJP ನಾಯಕರು ಕೂಡ ಈಗ ನೇರವಾಗಿ ಅಂದರೆ ಡೈರೆಕ್ಟಾಗಿ ಅದನ್ನು ಪ್ರತಿನಿತ್ಯ ಕೌಂಟ್ರ್ ಮಾಡದೇ ಇದ್ರೂ ಕೂಡ RSS ವಿಚಾರಗಳನ್ನ ಎಳೆತರ್ತಾ ಇರುವಂಥ ವಿಚಾರಗಳ ಬಗ್ಗೆ BJP ನಾಯಕರು ಮಾತಾಡ್ತಾರೆ. ಹೀಗಾಗಿ ಈ ಬೆಳವಣಿಗೆಗಳು ಈಗ ರಾಜಕೀಯವಾಗಿ ಕೂಡ ತಿರುವನ್ನು ಪಡೆದುಕೊಳ್ತದೆ. ಅಫ್ಕೋರ್ಸ್ ಇದು ಮುಂದಿನ ಹಂತದಲ್ಲಿ ಟ್ಯಾಕ್ಟಿಕಲಿ ನೋಡ್ತಾ ಇದ್ದಾರೆ. BJP ಕೂಡ ಅದನ್ನು ರಾಜಕೀಯವಾಗಿ ಕೂಡ ಸಹಜವಾಗಿ ಬಳಸ್ಕೊಳ್ಳೋಕ್ಕೆ, ಯಾಕೆಂದರೆ ಪ್ರತಿನಿತ್ಯ ಈ ರೀತಿ ಅಟ್ಯಾಕ್ ಮಾಡೋದ್ರಿಂದ ಹಿಂದೂ ಮತ ಬ್ಯಾಂಕ್ ಏನಿದೆ ಅದನ್ನು ಇನ್ನಷ್ಟು ಕನ್ಸಾಲ್ಟೇಟ್ ಮಾಡೋದಕ್ಕೂ ಕೂಡ ಈ ನಾಯಕರು ಪ್ರಯತ್ನವನ್ನು ಪಡ್ತಾ ಇದ್ದಾರೆ. ಈ ಎಲ್ಲ ಕಾರಣಕ್ಕೋಸ್ಕರ BJP ನಾಯಕರು ಅಷ್ಟೇ, ಕಾಂಗ್ರೆಸ್ ನಾಯಕರು ಎಷ್ಟು ಮಾತನಾಡ್ತಾರೋ ಹಿಂದುತ್ವದ ವಿಚಾರವಾಗಿ, ಜೊತೆಗೆ RSS ಬಗ್ಗೆ ಎಷ್ಟು ಮಾತನಾಡ್ತಾರೋ ಅಷ್ಟು ಮಾತಾಡಿದ್ರೆ ಒಳ್ಳೆಯದು, ಇನ್ನಷ್ಟು ಮಾತಾಡೋದಕ್ಕೆ ಬಿಟ್ಬಿಡೋಣ ಅನ್ನುವಂಥ ನಿರ್ಧಾರಕ್ಕೆ ಬಂದಿದ್ದಾರೆ. ಹೀಗಾಗಿ ಈ ಕಾರಣಕ್ಕೋಸ್ಕರ ಕೆಲ ದಿನಗಳಿಂದ ಜಾಸ್ತಿ ಪ್ರತಿಕ್ರಿಯೆಯನ್ನು ಕೂಡ ಕೊಡ್ತಾ ಇರಲಿಲ್ಲ. ಹೀಗಾಗಿ ಎಲ್ಲ ಬೆಳವಣಿಗೆಗಳನ್ನ ಗಮನಿಸ್ತಾ ಇದ್ದರೆ ಸಹಜವಾಗಿ ಈಗ ರಾಜಕೀಯ ತಿರುವನ್ನು ಏನು ಪಡೆದುಕೊಳ್ತಾ ಇದೆ, ಅದರ ಹಿಂದೆ BJP ನಾಯಕರ ಟ್ಯಾಕ್ಟಿಕಲ್ ಮೌನ ಕೂಡ ಖಂಡಿತವಾಗ್ಲೂ ಇದೆ. ಮಧು, ಹಾಗೆ ಸಂಪರ್ಕದಲ್ಲಿರಿ ಪ್ರಮೋದ್.